ನಾವು ನೀರು ಬಿಡಬೇಕಂತ ಸುಪ್ರೀಂ ಆದೇಶ ಮಾಡಿದೆ. ಪರಿಹಾರ ಹೇಗೆ ಕಂಡುಕೊಳ್ಬೇಕು ಅಂತ ಚರ್ಚೆ ಮಾಡಬೇಕು. ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ಳಬೇಕು. ನಮಗೆ ನೀರಿಲ್ಲ, ಜೂನ್ವರೆಗೆ ಇದನ್ನು ಮ್ಯಾನೇಜ್ ಮಾಡಬೇಕು. ಇದರಿಂದಾಗಿ ಕಾನೂನು ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ. ಈಗ ಎರಡೆರಡು ಸಮಸ್ಯೆಗಳನ್ನು ಮ್ಯಾನೇಜ್ ಮಾಡಬೇಕಾಗಿದೆ. ನೀರು ಬಿಡಬೇಕಂತ ಮಹಾರಾಜರ ಕಾಲದಲ್ಲಿ ಆದಂಥ ಒಪ್ಪಂದ ಅದು. ಹಿಂದೆ ಬಹಳಷ್ಟು ಬಾರಿ ಆದೇಶ ಬಂದಾಗ ನಾವು ನೀರನ್ನು ಬಿಟ್ಟಿದ್ದೇವೆ. ಆ ಒಪ್ಪಂದ ನಾವು ಕ್ಯಾನ್ಸಲ್ ಮಾಡಬೇಕಾಗಿತ್ತು ಆಗಲೇ. ಬಟ್ ಈಗ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಈಗಾಗಿದ್ದೆಲ್ಲ ಸುಮಾರು ಯಾವಾಗ ಅದು ಹಳಿದದು ಬ್ರಿಟಿಷ್ ಸರ್ಕಾರದ ಯಾವುದೋ ಇದ್ದಾಗ ಒಂದು ರಾಜರ ಕಾಲದಲ್ಲಿ ಒಡಂಬಡಿಕೆ ಆಗಿದೆ ಅದು ನೀರು ಬಿಡಬೇಕಂತ. ಅದು ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಆ್ಯಕ್ಚುಲಿ ಅದನ್ನು ಆವಾಗೆ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ರಾಜ್ಯಗಳ ರೀಆರ್ಗನೈಸ್ ಆದಾಗ ಆ್ಯಕ್ಚುಲಿ ಭಾಳ ಜನ ಹೇಳ್ತಾರೆ ತಜ್ಞರು, ಅದು ಆವಾಗ ಅದು ಅಂದರೆ ಆ ಒಡಂಬಡಿಕೆ ಅಲ್ಲಿಗೆ ಕ್ಲೋಸ್ ಆಯಿತು ರೀಆರ್ಗನೈಸ್ ಆದ್ಮೇಲೆ. ಆದರೆ ಅದು ಇನ್ನೂ ಕಂಟಿನ್ಯೂ ಆಗಿದೆ ಹಂಗೆ. ಅದು ಅದ್ರ ಬಗ್ಗೆ ನಮ್ಮ ಸರ್ಕಾರ ಚಿಂತನೆ ಮಾಡಬೇಕಿರೋದು. ಸರ್, ನಮಗೆ ಲೀಗಲ್ ಬ್ಯಾಟಲ್ ಮಳೆ ಕಡಿಮೆ ಆದಾಗ ಮಾತ್ರ ಆಗುತ್ತೆ, ಸಮಸ್ಯೆ ಬರೋಲ್ಲ. ನಮಗೆ ಈ ತರ ಇದಕ್ಕೆ ಒಂದು ಸಂಧಾನ ಸೂತ್ರ ಬದಲಾವಣೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಫೈಟೇ ನಡೀತಾ ಇಲ್ವಲ್ಲ ಸರ್? ಯಾಕಂದ್ರೆ ಸರ್ಕಾರ ಆ ಕ್ಷಣದಲ್ಲಿ ಏನೋ ಒಂದು ಫೈಟ್ ಮಾಡ್ತೀರಿ, ಸುಪ್ರೀಂ ಕೋರ್ಟ್ ಹೋಗ್ತೀರಿ, ಟ್ರಿಬ್ಯುನಲ್ ಮುಂದೆ ಹೋಗ್ತೀರಿ, ಮುಗೀತು. ಮಳೆ ಬಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ. ಅಟ್ಲೀಸ್ಟ್ ಒಂದು ಶಾಶ್ವತ ಪರಿಹಾರ ಬೇಕಲ್ಲ ಸರ್? ಅದೇ ಇನ್ನು ಮಾಡಬೇಕಲ್ಲ. ಇಂಥ ಸಂದರ್ಭ ಬಂದಾಗ ಅದು ಗಮನಕ್ಕೆ ಬರ್ತದೆ. ನೀವು ಹೇಳಿದಂಗೆ ಶಾಶ್ವತ ಪರಿಹಾರ ಮಾಡಬೇಕಾದ್ರೆ ಇನ್ನಾರು ಮುಂದೆ ಹಿಂಗೆ ಆಗದಂಗೆ ಏನಾರು ಒಂದು ಪರಿಹಾರ ಹುಡುಕ್ಲಿಕ್ಕೆ ಅದು ಸಾಕಷ್ಟು ದಾರಿ ಇದೆ, ಇಲ್ಲತ್ತಿಲ್ಲ. ಇಲ್ಲ, ವಾದ ಮಾಡೋದೇನಲ್ಲ. ಅಲ್ಲೆಲ್ಲ ವಾದ ಮಾಡಬೇಕಾಗಿದೆ ಮೇಡಮ್. ಏನೋ ಇಲ್ಲ, ಅದು ಫಿಕ್ಸ್ ಆದೇಶ ಇದೆ ಇರೋದು. ಅಷ್ಟು ನೀರು ನಾವು ಕೊಡಲೇಬೇಕಂತ ಇದೆ. ಅದನ್ನು ಅವರು ಅದನ್ನು ಅಡ್ವರ್ಟೈಸ್ ತಗೋತಾರೆ. ಅದಕ್ಕೆ ಹೇಳಿದ್ರೆ ಇದೇನು ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಎಲ್ಲ ಸಂಸದರ ಸಭೆ ಮಾಡಿದ್ರು ಸರ್, ಬಿಜೆಪಿ ನಾಯಕರುಗಳೆಲ್ಲ ಸಪೋರ್ಟ್ ಮಾಡ್ತೀವಿ. ಆದರೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ. ಅದು ಬೇರೆ, ಅವ್ರ ಪಕ್ಷಕ್ಕೆ ಅಧಿಕಾರ ಇದೆ ಮಾಡಲಿಕ್ಕೆ, ಅವರು ಮಾಡ್ತಾರೆ. ನಮ್ಮದೇ ಸರ್ಕಾರ ಗಂಭೀರವಾಗಿ ಇದನ್ನ ನೀವು ಹೇಳ್ದಂಗೆ ಮಳೆ ಹೆಚ್ಚಾದಾಗಿದೆ, ಯಾರು ಇದ್ರ ಬಗ್ಗೆ ಗಮನ ಕೊಡೋಲ್ಲ. ಎಕ್ಸಸ್ ವಾಟರ್ ಕೊಡ್ತೀವಿ. ಈಗ ನಮಗೆ ಕುಡಿಲಿಕ್ಕೆ ನೀರಿಲ್ದಾಗ ಭಾಳ ಕಷ್ಟದ ಪರಿಸ್ಥಿತಿ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.